ಓ ಈಕಿತ ಪರವಾಗಿಲ್ಲ. ಪೊದ್ದಿ ಹಾಕಿರ ಬ್ಯಾಳೆ ಎಲ್ಲನೂ ಮೆತ್ತಾಗೆ ಸಂದಕ್ಕೆ ನೀ ಬಂದೈತಿ. ಪರವಾಗಿಲ್ಲ ಬುಡತ್ತಾಗೆ. ನಾನಿಲ್ಲ ಅಂದ್ರೆ ಮಾಡ್ತಾಳೋ ಮಾಡಕ್ಕಿಲ್ಲೋ ಅನ್ಕೋತಾ ಇದ್ದೆ. ಎಲ್ಲನೂ ಮಾಡ್ತಾ ಅವಳಲ್ಲ, ಸಾಕ್ಬಿಡು. ಹ್ಮ್ ಅಂತೂ ಇಂತೂ ನನಗೆ ಎಲ್ಲಾರ ಮಕ್ಳು ಮನೆಗೂ ಎರಡೆರಡು ದಿನ ಉಳ್ಕೋಣ ಅಂತ ಅವಕಾಶ ಅಂತೂ ಸಿಕ್ಬಿಡ್ತು ನನಗಂತೂ. ಎಷ್ಟು ಜನಕ್ಕಿಂತ ಅವಕಾಶ ಸಿಗ್ತದೆ ಹೇಳು. ಆದರೆ ನನ್ನ ಮಕ್ಕಳು ಪರವಾಗಿಲ್ಲ, ನನ್ನ ಮೊಮ್ಮಕ್ಕಳು ಒಬ್ಬರೂ ಸರಿಯಾಗಿಲ್ಲ. ಎಲ್ಲ ಮೆಂಟ್ಲು ಉಳಾಡ್ದಂಗೆ ಆಡ್ರೆ ನನಗೆ ಶಾನೆ. ಓಹೋ ಏನಜ್ಜಿ ಇಲ್ಲಿಗೆ ಬಂದ್ಬಿಟ್ಟೆ? ಏನು ಹೊಲ ನೋಡ್ಕೊಂಡು ಹೋಗೋಣ ಅಂತ ಬಂದೇನು? ನಿಮ್ಮ ಮನೆಗೆ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಈಗ ಮತ್ತೆ ಬಂದಿದ್ಯಾ ಹುಡ್ಕೊಂಡು? ನಾನೇ ನಿನ್ನ ಹುಡುಕ ಬರಲಿಲ್ಲ. ಹೊಲ ಹೆಂಗೈತೆ ಬ್ಯಾಳೆ ಹೆಂಗ್ ಹುಟ್ಟೈತೆ ಅಂತ ನೋಡಕ್ ಬಂದೆ ಅಷ್ಟೇ. ನಿನಗೆ ಕಾಣಿಸ್ತಾ ಆಯ್ತಲ್ಲ ಜಿ. ಏನ್ ಮಾಡಕ್ ಬಂದೆ ಅಂತ? ಏನ್ ನಿನ್ ಮಗಳಿಗೆ ದಯ್ಯ ಹಿಡ್ದು ಬಿಟ್ಟೈತಂತೆ? ಸಾರಿ ನಿಂಗೆ ಹೇಳೋದೆಲ್ಲ ಇಲ್ದಿರ ಪಲ್ದಿರೋದೆಲ್ಲನೂ ಬರೀ ಇಲ್ದಿರ ಪಲ್ದಿರೋದು ಕೇಳ್ಕೊಂಡೆ ನೀ ಜೀವನ ಮಾಡು ನೀನಂತೂ. ಯಾವ ದಯ್ಯನೂ ಹಿಡಿದಿಲ್ಲ, ಏನು ಹಿಡಿದಿಲ್ಲ. ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕ. ಊರು ತುಂಬ ಪ್ರಚಾರ ಮಾಡ್ತಾಳೆ. ಪಾಪ ಅಮ್ಮ ಹಿಂಗೆ ಅಂಥದ್ದು ಹಿಡಿದಿಲ್ಲ. ನಿನಗೆ ಇದೆಯಲ್ಲ, ನಿನಗೆ ಭಾಳ ಹೊಟ್ಟೆ ಉರಿ ನಿನ್ಗಂತೂ. ಅಯ್ಯೋ ಅಜ್ಜಿ, ನನಗೊಬ್ಳಿಗೆನಾ? ಇಡೀ ಊರಿಗೆ ಗೊತ್ತೈತೆ. ಸ್ವಲ್ಪ ಹುಷಾರು. ಆಮೇಕಿಂದ ಕರ್ಕೊಂಡು ಹೊಂಟೋಗ್ಬಿಟ್ಟದ್ದಯ್ಯ ಇನ್ನು ಮೊಮ್ಮಗಳನ್ನ, ಪ್ರೀತಿಯ ಮೊಮ್ಮಗಳನ್ನ. ಅಯ್ಯಯ್ಯಯ್ಯಯ್ಯ, ನೀನೇನಾದ್ರೂ ಸ್ವಂತ ನನ್ನ ಮೊಮ್ಮಗಳಾಗ್ಬಿಟ್ಟಿದ್ರೆ ಇಂಥ ಬುದ್ಧಿ ಯಾಕೆ ಬರೋದು ಬಾ ನಿನಗೆ? ಬರೀ ಇಂಥ ಕುಂತ್ರಿ ಬುದ್ಧಿ ನಿನಗಂತೂ. ನಾನು ನಿನ್ನ ಮೊಮ್ಮಗಳಲ್ಲ, ಆದರೆ ನಮ್ಮ ಅಮ್ಮನ ಪ್ರೀತಿಯ ಮಗಳು. ಸರಿನಾ? ಇಷ್ಟು ಸಾಕು ಅಂತ ಅನ್ನಿಸ್ತದೆ. ಬರೀ ಕಿತ್ತಾಡಕ್ಕೆ ಬಂದ್ಬಿಡ್ತೀಯ ನಂತಾಗೆ. ನೀನು ಮನೆ ಬಿಟ್ಬಿಟ್ಟು ಹೋದಾಗಿಂದ ಅಜ್ಜಿ ಎಂಥ ಆನಂದ ಮನೆ ತುಂಬನೂ ಅಂದರೆ ಅಂಥ ಆನಂದ. ಅಯ್ಯೋ, ಯಾರು ಬೈಯೋರಿಲ್ಲ, ಜಗಳ ಮಾಡೋರಿಲ್ಲ, ಎಲ್ಲರೂ ನೆಮ್ಮದಿಯಾಗಿದ್ದೀವಿ ನಾವಂತೂ. ಸರಿ ಅಜ್ಜಿ, ನನಗೋಸಿ ಕ್ಯಾಮೆ ಐತೆ, ನಾನು ಬರ್ತೀನಿ. ಏಯ್, ನೀನಂತೂ ಉದ್ಧಾರ ಹಾಕಿಲ್ಲ ಬಿಡು. ನೀನಂತೂ ಎಂದೂ ಉದ್ಧಾರ ಹಾಕಿಲ್ಲ. ಸರಿ ಬಿಡಜ್ಜಿ, ನೀ ಉದ್ಧಾರ ಆದಷ್ಟಾದ್ರೂ ಉದ್ಧಾರ ಆಯ್ತೀನಲ್ಲ, ಸಾಕು. ಮೈ ತುಂಬಾ ಕೊಬ್ಬೆ ನೀನಿಯ ಈ ಪೊದ್ದಿ ಮಗಳಿಗೆ. ಹೇಳ್ದೆ ಬ್ಯಾಡ, ಅವಳು ನಮ್ಮ ಯಾಕೆ ಸಾಕತ್ತಿಯ ಪೊದ್ದಿ, ಅವಳು ನೀನು ಹೊಟ್ಟೆ ಗುಟ್ಟಿಲ್ಲ ಏನಿಲ್ಲ ಅಂತ. ಆದ್ರೆ ಪೊದ್ದಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಅವಳು ಆಡಿದ್ದೇ ಆಟ, ಊಡಿದ್ದೇ ಲಗ್ಗೆ. ಥೂ, ಅದಕ್ಕೆ ಹೇಳೋದು ನಮ್ಮ ವಂಶದವ್ರೆ ನೀನಿಯ, ಕಂಡೋರ್ ನೀಯ ಅನ್ನೋದು. ನಮ್ಮ ಬುದ್ಧಿ ಒಂಚೂರನಾಯ್ತಾ ಇವಳಿಗೆ? ಹೊಸಿನೂ ಇಲ್ಲ. ನನ್ನ ಮೊಮ್ಮಗು ನಿಂದೆ ಬೇರೆ ಬಿದ್ದವಳೆ. ಬಿಲಾಲಿ ಏನೈತೆ ಅಂತ ಕೊಟ್ಟು ಮಾಡಬೇಕು ಇವಳನ್ನ. ಆಂಟಿ ಆಂಟಿ ಆಂಟಿ, ಓ ಯಾರು? ಬಂದೆ ಇರಿ. ನಾನಂಟಿ ಪೊದ್ದು ಮಗಳು ನಿಧಿ. ಓ ನಿಧಿ ಪುಟ, ಬಂದೆ ಕಣವ, ಬಂದೆ ಕುಂತ್ಕೊಂಡಿರ್ ಬಂದೆ. ಏನು ಮನೆಯಾಗ ಯಾರು ಇಲ್ವಲ್ಲ, ಪ್ರಶಾಂತವಾಗೈತೆ. ಏನೋ ಮನೆ ಸಂದಕೈತೆ. ಇವ್ರ ಮನೆಗೆ ನೆಮ್ಮದಿ ಮಾತ್ರ ಇಲ್ಲ ಬಿಡು. ನಮ್ಮ ಮನೆಗಂತೂ ಎಲ್ಲ ಕಡೆಯಿಂದನೂ ನೆಮ್ಮದಿ. ಇವ್ರ ಮನೆಗೆ ನೋಡು, ಅಯ್ಯೋ. ಓ ನಿಧಿ ಆಂಟಿ ಬಂದ್ರಾ? ಆಂಟಿ, ಅದು ಅಮ್ಮ ಪತ್ರನ ಇಸ್ಕೊಂಬಿಟ್ ಬಾ ಅಂತ ಹೇಳಿ ಕಳಿಸಿದ್ರು. ನೀವೇನೋ ಹೇಳಿದ್ರಂತಲ್ಲ, ಕಳಿಸು ಪತ್ರನ ಕೊಡ್ತೀನಿ, ರೆಡಿ ಮಾಡಿಸ್ಕೊಂಬಿಟ್ ಬಾ, ಸೈನ್ ಹಾಕಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಅಮ್ಮ ಹೇಳಿದ್ರು, ಹೋಗಿ ಇಸ್ಕೊಂಬಿಟ್ ಬಾ, ರೆಡಿ ಮಾಡ್ಸೋಣ ಪೇಪರ ಅಂತ. ಕಣಮ್ಮ, ಕೊಡ್ತೀನಿ. ಮತ್ತೆ ಹೆಂಗಿದ್ಯಾ? ಕುಂತ್ಕ ಬಾ. ಒಂಚೂರಾದ್ರೂ ಒಂದು ಕಪ್ ಕಾಪಿನಾದ್ರೂ ಕುಡಿ. ನೀನಂತೂ ನಮ್ಮ ಮನೆಯಾಗ ಏನೂ ಕುಡಿಯೋಕ್ಕಿಲ್ಲ, ಒಯ್ತಾ ಇರ್ತೀಯ ಸುಮ್ಕೆ ನೀನಿಯ. ಅಯ್ಯೋ ಬ್ಯಾಡ ಆಂಟಿ ಬ್ಯಾಡ. ಅಯ್ಯೋ, ಇನ್ನೊಂದ್ಕಿತ ಯಾವಾಗಾದ್ರೂ ಬರ್ತೀನಿ. ಏ ಬಾಮ ಬಾ, ಕುಂತ್ಕ ಬಾ. ಒಂದು ಲೋಟ ಕಾಪಿ ಕುಡಿದು ಪತ್ರ ಕೊಡ್ತೀನಿ, ತಗೊಂಡೋಗಿ ಒಂದು ಬಾ. ಸರಿ ಆಯ್ತು. ಈ ಸಾವುಕಾರನು ಅವರು ಇವರು ದುಡ್ಡೆಲ್ಲನೂ ಬಡ್ದು ಬಾಯಿಗೆ ಹಾಕೊಂಡು ಏನೋ ಸಂಪಾದನೆ ಮಾಡಿಕೊಟ್ಟವನಿ ಕೊನೆಗೂ ಮನೆನ ಹಂಗೋ ಹಿಂಗೋ ಅಂತ ಹೇಳಿ. ಇವನ್ ಮಗ ಅವನಲ್ಲ, ದೊಡ್ಡ 420 ಅಂತಾನೆ ಅನ್ನಿಸ್ತೈತೆ ಇವನ್ ಮಗ. ತಗೊಳವ, ತಗ ಕಾಪಿ ಕುಡಿ ತಗ. ಇದು ಕೈಯಾಗೆ ಏನಮ್ಮ ಇದು ಮಚ್ಚೆ? ಕೈಯಾಗ ಮಚ್ಚೆ ಐತಲ್ಲ? ಅಯ್ಯೋ ಆಂಟಿ, ನನಗದು ಮೊದಲಿಂದನೂ ಐತೆ. ಅದು ಏನೋ ಸುಟ್ಕೊಂಡಿದ್ದೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಅದು ಯಾಕೋ ಅದು ಕಳೆ ಒಯ್ತಾನೇ ಇಲ್ಲ ಆಂಟಿ, ಹಂಗೆ ಐತೆ. ಡಾಕ್ಟ್ರ ಹತ್ರ ತೋರಿಸಿದ್ರು ಚಿಕ್ಕ ಹುಡುಗಿನಾಗ ಸುಟ್ಟಿರೋದಲ್ವಾ, ಅದಕ್ಕೆ ಅದು ಹಂಗೇನೇನಿಯ ಐತೆ ಕೈಯಾಗೆ. ಅಂದರೆ ನೀನು ಚಿಕ್ಕ ಹುಡುಗಿ, ನೀನು ಹುಟ್ಟಿದಾಗಿಂದನೂ ಹಿಂಗೆ ಐತೆ ಕಲೆ? ಅಂದರೆ ಏನು ಕೇಳ್ತೀನಿ ಅಂದರೆ, ಮುದ್ದಿದಾಗೆ ದೊಡ್ಡ ಹುಡುಗಿ ಆದಮೇಲೆ ಏನಾದರೂ ಆಗಿರೋದಾ? ಇಲ್ಲಾಂದರೆ ನೀನು ನೆನಪು ಬರೋಕ್ಕಿಂತ ಮುಂಚೆಯಿಂದನೂ ಈ ಗಾಯದ ಕಲೆ ಹಂಗೆ ಐತಾ? ಇಲ್ಲ ಆಂಟಿ, ನನಗೆ ನೆನಪು ಬರೋದಕ್ಕಿಂತ ಮುಂಚೆನೇ ನನಗೆ ಆವಾಗಿಂದನೂ ಐತೆ. ನನಗೆ ಸುಟ್ಕೊಂಡ್ರೆ ನೆನಪೇ ಇಲ್ಲ. ಅಮ್ಮನ ಕೇಳಿದೆ, ಅಮ್ಮ ನೀನು ಚಿಕ್ಕ ಹುಡುಗಿಯಿಂದನೂ ಐತೆ ಬಿಡು, ಅದು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತು. ಅದಕ್ಕೆ ನಾನು ಸರಿ ಬಿಡು, ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಂಟಿ ಐತೆ? ಅದಕ್ಕೆ ನಾನು ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟೆ. ಅಯ್ಯೋ ಬಿಡಿ, ಇದೆಲ್ಲ ಯಾವ ಲೆಕ್ಕ ಬಿಡಿ. ಸದ್ಯ ಮುಖದಾಗ ಏನಾದರೂ ಕಲೆ ಆದರೆ ಬೇಜಾರಾಗೋದು, ಆದರೆ ಕೈಯಾಗ ತಾನೇ ಆಗಿರೋದು ಕಲೆ, ಏನಾಗಕ್ಕಿಲ್ಲ ಅಂತ ನಾನು ಸುಮ್ಕಾದೆ. ನನ್ನ ಮಗಳು ಚಿಕ್ಕ ಹುಡುಗಿನಾಗಿದ್ದಾಗ ಅವಳ ಕೈನೂ ನನ್ನ ಗಂಡ ಒಂದ್ಕಿತ ಏನೋ ಮಾಡೋಕ್ಕೋಗಿ ಸುಟ್ಬಿಟ್ಟಿದ್ನಲ್ಲ, ಅವಾಗೂ ಸೇಮ್ ಹಿಂಗೆ ಇತ್ತಲ್ವಾ? ನನ್ನ ಗಂಡಂಗೆ ಅವಳಿಂದನೇ ಜೀವಪಾಯ ಅಂತ ಹೇಳಿದ್ದಕ್ಕೆ ನನ್ನ ಗಂಡ ಕೈ ಸುಟ್ಟಿದ್ದಿದ್ದೇನೆ ಗಾಯ. ಇವಳೇ ನನ್ನ ಮಗಳಿರ್ಬೋದಾ? ಅಲ್ಲ, ಪೊದ್ದುಗೂ ಸಿಕ್ಕಿರೋ ಮಗಳೇ ಅಂತ ಹೇಳ್ತಾ ಇದ್ರು ಎಲ್ರೂ. ಅದು ನಿಜಾನಾ ಸುಳ್ಳ ಏನು ಅರ್ಥ ಆಗ್ತಿಲ್ವಲ್ಲ. ಆದರೆ ಕೈ ಸುಟ್ಟರೇದು ಮಾತ್ರ ಅದು ಬಲ್ಗೈಯೇನೆ. ನನಗಂತೂ ಸಣ್ಣದಾಗಿ ನೆನಪೈತೆ, ನನ್ನ ಮಗಳು ಕೈನೂ ಹಿಂಗೇನೇ ಸುಟ್ಟೋಗಿದ್ದು. ಅಂದರೆ ಈ ವಿಚಾರನ ಹೆಂಗೆ ತಿಳ್ಕೊಂಡ್ಲಿ? ಇವಳೆ ನಿಧಿನೇ ನನ್ನ ಮಗಳಾಗಿದ್ರೆ
ಅಯ್ಯೋ ನನ್ನ ಮಗಳು ನನ್ನ ಕಣ್ಮುಂದೆನೇ ಅವಳೆ ಅಂತ ಆದರೂ ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಏನೋ ಒಂಥರ ಮನಸ್ಸೆಲ್ಲ ಸೆಳಿತಾ ಇತ್ತು. ಇವಳೇನೇನೆ ಮಗಳಿರ್ಬೋದಾ? ಲೆಕ್ಕಾಚಾರಿನ ಕೇಳಿದರೆ ಗೊತ್ತಾಗೋದೇನೋ. ಆಂಟಿ ಇದ್ಯಾಕಂಟಿ ಈ ಥರ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಏನಾಯ್ತು? ಏನೂ ಆಗಿಲ್ಲ ನಿಧಿ. ಅದು ನನ್ನ ಮಗಳಿಗೂ ಹಿಂಗೆ ನೀ ಚಿಕ್ಕ ಹುಡುಗಿನಾಗೆ ಕೈ ಸುಟ್ಟಿತ್ತು. ಅದೇನೇ ನೀ ಹಳೆ ನೆನಪಾಯ್ತು ನನಗಂತೂ. ಅದಕ್ಕೆ ನೀ ಅದನ್ನ ಹೇಗೆ ನಾಪಿಸ್ಕೊಂಡು ನಿಂತ್ಕೊಂಡೆ ಅಷ್ಟೇ. ನೀನು ಕಾಪಿ ಕುಡಿ, ಪರವಾಗಿಲ್ಲ. ಆಂಟಿ ನಿಮ್ಮ ಮನೇಲಿ ಯಾವಾಗೂ ನೀವು ಒಬ್ಬರೇ ಇರ್ತಿರಲ್ವಾ? ನಿಮ್ಗೆ ಬೇಜಾರಾಗಲ್ವಾ? ಅವರು ಅಂಕಲು ನಿಮ್ಮ ಜೊತೆ ಇರೋಕ್ಕಿಲ್ಲ, ಮಗನೂ ಜೊತೆ ಇರೋಕ್ಕಿಲ್ಲ, ನಿಮ್ಗೇನು ಬೇಜಾರೇ ಆಗೋದಿಲ್ವಾ? ನಾವಂತೂ ಮನೆಗೆ ನಮ್ಮ ಅಮ್ಮನ ಜೊತೆನೇ ಇರ್ತೀನಪ್ಪ ನಾನಂತೂ. ಎಲ್ಲೂ ಹೋಗೋದೇ ಇಲ್ಲ ನಾನಂತೂ. ಅದಕ್ಕೆ ನಮ್ಮ ಹೇಳೋದು, ಹೆಣ್ಮಕ್ಳು ಇರಬೇಕು, ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಈ ಗಂಡ ಐಕ್ಳಿದ್ರೆ ನೋಡು, ಅದು ಎತ್ತ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅದು ಯಾವ ಕಡೆಗೆ ಹೋದ್ನೂ ಇಲ್ಲಿ ಗಂಟ ಕಾಣೆ. ಅವ್ನು ಬರಲೂ ಇಲ್ಲ ಮಾಡ್ಲೂ ಇಲ್ಲ. ಟ್ರಿಪ್ ಹೋಯ್ತೀನಿ ಅಂತ ಓದೋನು. ಏನು ಮಾಡೋಣ ಕಣಮ್ಮ, ಹೆಣ್ಮಕ್ಳಿದ್ರೆ ಎಷ್ಟೋ ಸಂದ ಮುರ್ವಾದಾಗ ಮನೆಗಿದ್ದು ಬಿಡ್ತಾರೆ. ಅದು ನಿಜನೇ. ನನ್ನ ತಮ್ಮ ಅಂತೂ ಯಾವಾಗ ಕ್ರಿಕೆಟು ಅಂತ ಹೋಗ್ತಾನೆ ಇರ್ತಾನೆ ಆಂಟಿ. ಹೌದಾ? ಗಂಡು ಮಕ್ಳು ಎಷ್ಟು ಬಿಡಮ್ಮ. ಮತ್ತೆ ನಿಂದು ಬರ್ತ್ಡೇ ಯಾವಾಗ ಹೇಳು ಆಂಟಿ? ಆಗಸ್ಟ್ 19. ಆಗಸ್ಟ್ 19? ನಿನ್ನ ಬರ್ತ್ಡೇನಾ? ನಿಜವಾಗೂ? ಹ್ಞೂ ಆಂಟಿ, ನಿಜವಾಗೂ. ಯಾಕೆ? ಅಯ್ಯೋ ಶಿವನೇ, ನನ್ನ ಮಗಳು ಬರ್ತ್ಡೇನು ಆಗಸ್ಟ್ 19. ಕೈಯಾಗ ಬೇರೆ ಗುರ್ತೈತೆ. ಹಂಗಾರೆ ಇವಳೆ ನನ್ನ ಮಗಳು ಅಂತ ನನಗೆ 199% ಅನ್ನಿಸ್ತೈತೆ. ನಿಜವಾಗೂ ಇವಳೆ ನನ್ನ ಮಗಳು. ಆಗಸ್ಟ್ 19 ಅಂತ ಇವಳಿಗೆ ಹೆಂಗೆ ಗೊತ್ತು? ಕಳೆದೋಗಿರೋಳಲ್ವಾ? ಇದ್ರಾಗ ಏನೋ ಮಧ್ಯದಾಗ ಏನೋ ನಡೀತೈತೆ. ಏನು ಅಂತ ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ಆದರೆ ಇವಳೆ ನನ್ನ ಮಗಳು ಅಂತ ಮಾತ್ರ ನನಗೆ ಚೆನ್ನಾಗಿ ಗೊತ್ತಾಗ್ತೈತೆ. ಈ ಲೆಕ್ಕಾಚಾರಿನ ಕೇಳಿ ಇವಳನ್ನ ಮನೆ ಕರ್ಕೊಬರ್ಬೇಕು. ಇಲ್ಲಾಂದರೆ ಲೆಕ್ಕಾಚಾರಿಗೆ ಎಲ್ಲ ವಿಚಾರನೂ ಗೊತ್ತೈತೆ. ಆದರೂ ಯಾಕೋ ಸುಮ್ಮನೆ ಅವನೇ ಅಂತ ಅನ್ನಿಸ್ತೈತೆ ನನಗೆ. ಲೆಕ್ಕಾಚಾರಿ ಕಣ್ಮುಂದೆನೇ ಇದ್ರೂ ಯಾಕಲ ನಂಗೆ ಇಷ್ಟು ದಿನ ಹೇಳ್ತಿದ್ದಂಗೆ ಹಿಂಸೆ ಕೊಡಿಸ್ತಾ ಇದೆಯಾ? ಇಲ್ಲ ಇದೆಲ್ಲ ಮಾಮೂಲಿ ನನ್ನ ಭ್ರಮೆ ಇರ್ಬೋದಾ? ಅಯ್ಯೋ ಈ ಆಂಟಿ ಯಾಕೆ ಯಾವಾಗೂ ಭ್ರಮೆನಾಗೇ ಮುಳುಗೋಗ್ಬಿಡ್ತಾರಪ್ಪ. 10 ನಿಮಿಷ ಈ ಕಡೆ ಮಾತಾಡ್ತಾರೆ, 10 ನಿಮಿಷ ಆ ಕಡೆ ತಿರ್ಕೊಂಡು ಏನೋ ಯೋಚನೆ ಮಾಡ್ತಾರೆ. ಪಾಪ ಗಂಡನ ಭಯ ಇರಬೇಕು. ಗಂಡ ಬಂದ್ಬಿಟ್ರೆ ನಾನು ಕಾಫಿ ಕೊಟ್ಟರೆ ನೋಡಿ ಎಲ್ಲಿ ಬೈದ್ಬಿಡ್ತಾರೋ ಅಂತನೇನೋ ಪಾಪ. ಆವಾಗಿಂದ ಎದ್ರುಕೊಂಡು ಯೋಚನೆ ಮಾಡ್ತಾವ್ರೆ. ಏನು ಮಾಡೋಕ್ಕಾಗ್ತೈತೆ? ಆ ಸಾವುಕಾರ ಅಷ್ಟು ಭಯ ಇಕ್ಕೊಬಿಟ್ಟವನಿ ಇವ ಆಂಟಿ ಮೇಲೆ. ಆಂಟಿ ಸಾವುಕಾರರು ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಹೇಳಿ, ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನೀವೇ ಇರೋ ಅಂತ ಹೇಳಿದ್ದು. ನಾನು ಹೋಗ್ತೀನಿ ಬಿಡಿ, ಸುಮ್ಮನೆ ಯಾಕೆ? ಅವ್ರು ಬಂದರೆ ಏನಾದರೂ ಅಂತಾರೋ ಏನೋ. ಇಲ್ಲ ಕಣಮ್ಮ, ಏನು ಅನ್ನಲ್ಲ. ಅದು ನಾನು ಏನೋ ಬೇರೆ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗಳು ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಹೇಳು, ನೀನು ನೋಡಿದಾಗೆಲ್ಲ ನನ್ನ ಮಗಳನ್ನ ನೋಡ್ದಂಗೆ ಆಗ್ತೈತೆ. ಅದಕ್ಕೆ ನನಗೆ ಅನ್ನಿಸ್ತಿತ್ತು ಹಂಗೆ. ನೀನು ಕುಡಿ ಕಾಫಿ ಕುಡಿ. ಪತ್ರ ತಾನೇ, ನಾನು ತಗೊಂಬಿಟ್ಟು ಬಂದು ಕೊಡ್ತೀನಿ. ಆಂಟಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಆಂಟಿ, ಪರವಾಗಿಲ್ಲ. ಪಾಪ ನಿಮ್ಮ ಮುಖ ನೋಡಿದ್ರೆ ಏನೋ ತೊಂದರೆ ಗಲಿಬಿಲಿ ಅಂತ ಎಲ್ಲ ಕಾಣಿಸ್ತೈತೆ. ಅಯ್ಯೋ ಇಲ್ಲ ನನಗೇನು ಅಂಥ ಗಲಿಬಿಲಿ ಅಂಥದ್ದೇನೂ ಇಲ್ಲ ಕಣಮ್ಮ. ಏನೂ ಇಲ್ಲ. ಏನೋ ಹಂಗೆ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನಗೊಬ್ಳು ಮಗಳಿದ್ಲು, ಅವಳು ಕಳೆದೋಗ್ಬಿಟ್ಟವಳೆ. ಅದೇ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಬಿಟ್ಟರೆ ಏನೂ ಯೋಚನೆ ಇಲ್ಲ ಬಿಡಿ ಆಂಟಿ. ಖಂಡಿತ ನಿಮಗೆ ನಿಮ್ಮ ಮಗಳು ಸಿಗ್ತಾಳೆ. ಹಾಂ ಇನ್ನೇನು ಸಿಗದ್ರಾಗವಳೆ, ಸಿಕ್ಬಿಟ್ರೆ ಅಷ್ಟೇ ಸಾಕು. ಸರಿ ಆಂಟಿ. ಇವ್ರ ಮನೆಯಲ್ಲ ಒಂಥರ ವಿಚಿತ್ರ. ನಮ್ಮಮ್ಮನಷ್ಟು ಪರ್ಫೆಕ್ಟಾಗಂತೂ ಯಾರೂ ಇಲ್ಲ ಬಿಡು. ನಮ್ಮಮ್ಮ ಎಲ್ಲದಕ್ಕೂ ನಮ್ಮಮ್ಮ ನನಗೆ ಸಪೋರ್ಟಾಗೇ ನಿಂತ್ಕೋತದೆ. ಅಂತ ಅಮ್ಮನ ಪಡೆಯೋಕ್ಕೆ ನಾನಂತೂ ಅದೆಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಇವ್ರ ಜೊತೆಗೆ ಏನಾದರೂ ಇದು ಬಿಟ್ಟಿದ್ರೆ ಅಷ್ಟೇ ಕತೆ. 3 ಹೊತ್ತು ಯೋಚನೆ ಮಾಡ್ಕೊಂಡೇ ನಿಂತ್ಕೊಂಡಿರ್ತಾರೆ, 3 ಹೊತ್ತು ಜಗಳ ಮಾಡ್ಕೊಂಡೇ ನಿಂತ್ಕೊಂಡಿರ್ತಾರೆ. ಇವ್ರ ಜೊತೆ ನಾನು ಮಾತಾಡೋಕ್ಕೂ ಆಗ್ತಿರಲಿಲ್ಲ. ದೇವ್ರೆ, ನಮ್ಮ ಅಮ್ಮನಂತ ಒಳ್ಳೆ ಅಮ್ಮನ ಕೊಟ್ಟಿದ್ದಕ್ಕೆ ನಿನಗಂತೂ ಥ್ಯಾಂಕ್ ಯು ಸೋ ಮಚ್. ತಗೊಳಮ್ಮ, ಪತ್ರ ಇದೇನೇನೆ. ಹುಷಾರಾಗೆ ಇದೇ ಥರನೇ ಇನ್ನೊಂದು ಪತ್ರ ರೆಡಿ ಮಾಡಿಸ್ಬಿಟ್ಟು ಸೈನ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ತಗೊಬರಕ್ಕೆ ಹೇಳಿ ನಿಮ್ಮ ಅಮ್ಮಗೆ. ಎಲ್ಲ ಸೈನ್ ಹಾಕಿಸ್ಬಿಟ್ಟು ಕೊಡ್ತೀನಿ. ಇನ್ನೇನು ನನ್ನ ಮಗಳು ನನಗೆ ಸಿಗೋ ಟೈಮ್ ಹತ್ರಕ್ಕೆ ಬಂದೈತೆ. ಅವಳು ನನ್ನ ಮಗೊಂದು ಸೈನ್ ಹಾಕಿಸ್ಬಿಟ್ಟು ನಿಮ್ಮ ಅಮ್ಮವ್ರು ಕೊಂಡ್ಕೋಬೇಕು ಅಂತಿದ್ರಲ್ಲ, ಜಮೀನು ಅಡ್ವಾನ್ಸ್ ಕೊಟ್ಟರಲ್ಲ, ಅದ್ರದ್ದು ಎಲ್ಲ ಸಮಸ್ಯೆನೂ ಬಗೆಹರಿತದೆ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ, ಸರಿನಾ? ಸಾವುಕಾರು ಮಾಡ್ಕೊಳ್ಳಿಲ್ಲ ಅಂದ್ರೂ ನನ್ನ ಮಗನ ಕೈಯಿಂದ ನಾನು ಮಾಡಿಸ್ಕೊಡ್ತೀನಿ. ತಗೊಳಮ್ಮ ಪತ್ರನ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸರಿ ಆಂಟಿ, ನಾನಿನ್ನು ಬರ್ತೀನಿ. ಅಮ್ಮ ಬೇಗ ತಗೋಬಾ, ಇಬ್ರು ಪ್ಯಾಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳವ್ರೆ. ಅದಕ್ಕೆ ಓಡೋಡಿ ಬಂದೆ. ಸರಿ ಕಣಮ್ಮ, ಆಯಿತು.